ಪ್ರಧಾನಿ ನರೇಂದ್ರ ಮೋದಿ 12 ವರ್ಷ ಪೂರ್ಣಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಗೆ ಎನ್ಡಿಎ ನಾಯಕರುಗಳು ಸನ್ಮಾನ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿಗೆ ಎನ್ಡಿಎ ನಾಯಕರುಗಳು ಹೀಗೆ ಸನ್ಮಾನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜಲ್ಮುರಿಯನ್ನ ತಿನ್ನಿಸ್ತಾರೆ ಮೋದಿ ಅಂತ ಹೇಳಿ ತಿಳಿದು ಬಂದಿದೆ. ಜಲ್ಮುರಿ ಅಂತ ಅಂದ್ರೆ ಈ ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬೆಂಗಾಲಲ್ಲೆಲ್ಲ ಬಹಳ ಫೇಮಸ್ ಫುಡ್, ಒಂದು ರೀತಿ ಸ್ಟ್ರೀಟ್ ಫುಡ್ ರೀತಿಯಾಗಿ ಜಲ್ಮುರಿ. ಸೊ ಅದನ್ನ ಮೋದಿ ತಿನ್ನಿಸ್ತಾರೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್, ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್, HD ಕುಮಾರಸ್ವಾಮಿ ಸೇರಿದಂತೆ ಎನ್ಡಿಎಯ ಮಿತ್ರ ಪಕ್ಷಗಳ ನಾಯಕರುಗಳು ಪ್ರಧಾನಿಯನ್ನ ಸನ್ಮಾನಿಸಿದಂಥ ಸಂದರ್ಭವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಕೂಡ ಬಂದು ಹೂಗುಚ್ಛವನ್ನು ಕೊಟ್ಟು ಅವರಿಗೆ ಶಾಲನ್ನು ಹೊದಿಸಿ ಸನ್ಮಾನಿಸ್ತಾ ಇರುವಂಥ ಸಂದರ್ಭ. ನಾನು ಆಗ್ತಾನೆ ಹೇಳಿದಾಗ ಈಗ ಇತ್ತೀಚೆಗೆ ಅವರು ವೆಸ್ಟ್ ಬೆಂಗಾಲ್ ಗೆದ್ದಿರುವಂಥದ್ದು ಇದೆಯಲ್ಲ, ಅದು ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಇಟ್ಟಂಥ ರೀತಿಯಾಗಿ ವೆಸ್ಟ್ ಬೆಂಗಾಲ್ ಗೆದ್ದಿರೋದು. ಆ ಕಾರಣಕ್ಕಾಗಿನೋ ಗೊತ್ತಿಲ್ಲ, ಈ ಬಾಂಗ್ಲಾದೇಶ ಹಾಗೆ ವೆಸ್ಟ್ ಬೆಂಗಾಲ್ ಕಡೆ ಈ ಜಲ್ಮುರಿ ಭಾಳ ಫೇಮಸ್. ಆ ಸ್ವೀಟನ್ನು ತಿನ್ನಿಸಿ ಅಥವಾ ಆ ತಿಂಡಿಯನ್ನು ತಿನ್ನಿಸಿ ಪ್ರಧಾನಿ ಕೂಡ ಆ ಸಂಭ್ರಮದಲ್ಲಿ ಭಾಗಿಯಾದರು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದೀವಲ್ಲ, ಇದಕ್ಕೆ ಈ ಸಂಭ್ರಮವನ್ನು ಹೀಗೆ ವಿಶೇಷವಾಗಿ ಆಚರಿಸಬೇಕು ಅಂತಾನೆ ಈ ರೀತಿಯ ಅಂತ ಕೆಲ ಖಾದ್ಯಗಳನ್ನು ಇಡಲಾಗಿತ್ತು. ನಿಮಗೆ ನೆನಪಿರ್ಬೋದು, ಈ ಪಶ್ಚಿಮ ಬಂಗಾಳ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ, ಪ್ರಚಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೋದಿ ಅಲ್ಲಿನ ಈ ಕೆಲ ಗೂಡಂಗಡಿಗಳಿಗೆಲ್ಲ ತೆರಳಿ ಕೆಲ ಖಾದ್ಯಗಳನ್ನೆಲ್ಲ ತಿಂದಿದ್ರು, ಇದೇ ರೀತಿಯಾದಂಥ ಕೆಲ ಖಾದ್ಯಗಳು. ಸೊ ಇವತ್ತದು ಭಾರತ್ ಮಂಟಪಲ್ಲೂ ಕೂಡ ಆ ಖಾದ್ಯಗಳಿತ್ತು. ಅದು ಒಂದು ವಿಶೇಷವಾಗಿ ನಾನು ಆಗ್ತಾನೆ ಹೇಳಿದಾಗೆ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಅಂತ ಅಂದರೆ ವೆಸ್ಟ್ ಬೆಂಗಾಲ್ ಗೆದ್ದಿರೋದು. ಆ ಕಾರಣಕ್ಕಾಗಿನೇನೋ ಗೊತ್ತಿಲ್ಲ, ವೆಸ್ಟ್ ಬೆಂಗಾಲ್ ಅಥವಾ ಈ ಬಾಂಗ್ಲಾ ಭಾಗದ ಖಾದ್ಯವನ್ನೇ ಅವರು ಇವತ್ತು ತನ್ನ ಸಂಪುಟದ ಸಹೋದ್ಯೋಗಿಗಳಿಗೂ ಕೂಡ ತಿನ್ನಿಸ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರ ಪಕ್ಕದಲ್ಲೇ ಇದ್ದರು, ಅದನ್ನು ಕೂಡ ನೀವು ಗಮನಿಸ್ಬೋದು. ಅದನ್ನು ಹೊರತುಪಡಿಸಿ ಉಳಿದಂಥ ಎನ್ಡಿಎ ನಾಯಕರುಗಳು ಕೂಡ ಪ್ರಧಾನಿಗೆ ಶುಭ ಕೋರ್ತಾ ಅವ್ರ ಜೊತೆಗೆ ಈ ಸಂಭ್ರಮದಲ್ಲಿ ಭಾಗಿಯಾದರು. ಅದಾದ ನಂತರ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಭಾರತ ಮಂಟಪದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ನಾಯಕರುಗಳು ಪ್ರಧಾನಿ ಮೋದಿಯವರಿಗೆ ಸನ್ಮಾನಿಸ್ತಾರೆ. ಅಗೈನ್ ಎನ್ಡಿಎ ನಾಯಕರುಗಳು ಕೂಡ ಈ ಸಂದರ್ಭದಲ್ಲಿ ಭಾಗಿಯಿದ್ರು. ಅಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಶುಭ ಕೋರುವಂಥ ಸನ್ನಿವೇಶವನ್ನು ನಾವಿಲ್ಲಿ ನೋಡಬಹುದಾಗಿದೆ. ಮೋದಿ ಕೂಡ ಇಂಥದ್ದೊಂದು ಸಾಧನೆ ಮಾಡಿದಂಥ ಪ್ರಧಾನಿ ಅಂತಾರೆ ಅದೇನು ತಮಾಷೆ ಸಂಗತಿ ಅಲ್ಲ. ಆಗ್ತಾರೆ ನಾನು ಹೇಳಿದಾಗೆ, ಅಂದರೆ ಇಂಥ ಕಾಂಪಿಟೇಟಿವ್ ಯುಗದಲ್ಲೂ ಕೂಡ 4399 ದಿನಗಳನ್ನು ಅವರು ಕಂಟಿನ್ಯೂಸ್ ಆಗಿ ಪ್ರಧಾನಿಯಾಗಿ ಪೂರೈಸಿದ್ದಾರೆ ಅಂತಂದರೆ ಇದು ಭಾಳ ದೊಡ್ಡ ಸಾಧನೆ. ಇದನ್ನು BJP ಹಾಗೆ NDA ನಾಯಕರುಗಳು ಈ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ.